ಪ್ರಶ್ನೆ ಏನಂದ್ರೆ ನೀವ್ ಯಾವ ಸಿನಿಮಾ ಮಾಡ್ತಿದ್ದೀರಿ, ಯಾವ್ದು ಮುಗಿಸ್ಕೊಂಡ್ರಿ ಅನ್ನೋ ಒಂದು ಕ್ಲಾರಿಟಿ ಬೇಕೀಗ. ಅಂದ್ರೆ ಇಲ್ಲಿವರೆಗೆ ಯಾವ ಸಿನಿಮಾ ಆಯ್ತು, ಈಗ ನಾಳೆಯಿಂದ ಇದು 131 ಸ್ಟಾರ್ಟ್ ಅಂದ್ರೆ ಮುಂದೆ ಯಾವ್ದು ಅಂತ ಹೇಳಿ, ಇಲ್ಲಿವರೆಗೆ ಯಾವ್ದು ಮುಗಿ ನನಗೆ ಗೊತ್ತಿಲ್ಲ ಅದು ಹೆಂಗೆ ಹೋಗ್ತಾ, ಬಿಕಾಸ್ ಲೆಕ್ಕಕ್ಕೆ ಸಿಗ್ತಿಲ್ಲ ನಮ್ಗೆ. ಲೆಕ್ಕ ಏನ್ ಗೊತ್ತ, ಫಸ್ಟ್ ಇವಾಗ ರಣಗಲ್ ರಿಲೀಸ್ ಆಗುತ್ತೆ, ಭಾರತಿ ರಣಗಲ್ ರಿಲೀಸ್ ಆಗುತ್ತೆ, ಯಾಕಂದ್ರೆ ಮುಗೀತು. ಅದು ಒಂದ್ ಸಾಂಗ್ ರಿಲೀಸ್ ಮಾಡುತ್ತೆ, ಡಬ್ಬಿಂಗ್ ಇವಾಗ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ, ಇಟ್ಸ್ ಗೋಯಿಂಗ್ ಆನ್, ನಡೀತಾ ಇದೆ, ರಿಕಾರ್ಡ್ ನಡೀತಾ ಇದೆ. ಆಲ್ಮೋಸ್ಟ್ ವಿ ಆರ್ ಪ್ಲಾನಿಂಗ್, ವೆರಿ ಸೂನ್ ವಿ ಆರ್ ಪ್ಲಾನಿಂಗ್. ಆ ಡೇಟ್ ಅನೌನ್ಸ್ ಮಾಡ್ಬೇಕು, ಅನೌನ್ಸ್ ಮಾಡ್ತಾ ಇದೀವಿ. ಯಾಕಂದ್ರೆ ಮ್ಯೂಸ್ ಎಲ್ರಿಗೂ ಟೈಮ್ ಕೇಳ್ತಾ ಇದೆ, ಅದು ಕೊಡ್ತಾ ಇದೀವಿ. ಇನ್ನೊಂದು ಬಂದ್ಬಿಟ್ಟು ಇದು 45 ನೆಕ್ಸ್ಟ್ ಮಂತ್ ವಿ ಆರ್ ವೈಂಡಿಂಗ್ ಅಪ್, ಕ್ಲೈಮ್ಯಾಕ್ಸ್ ಬ್ರಾಂಚ್ ಇತ್ತು, ಅದೊಂದು ಇಟ್ಸ್ ಅ ವೆರಿ ಬಿಗ್ ಕ್ಲೈಮ್ಯಾಕ್ಸ್. ಅದು ಇಟ್ಸ್ ನಾಟ್ ಈಸಿ ಕ್ಲೈಮ್ಯಾಕ್ಸ್, ವೆರಿ ಬಿಗ್ ಕ್ಲೈಮ್ಯಾಕ್ಸ್. ನಾನು ಉಪೇಂದ್ರ, ರಾಜ್ಬಿ ಶೆಟ್ಟಿ 3 ಜನ ಸೇರ್ಬೇಕು. ಉಪೇಂದ್ರ ಅವರು ಬಿಸಿ ಇದ್ದಾರೆ UI ಇಲ್ಲಿ, ರಾಜ್ಬಿ ಶೆಟ್ಟಿ ಬೇರೆ ಸಿನಿಮಾದಲ್ಲಿ ಬಿಸಿ ಇದ್ದಾರೆ. ಬಟ್ ಎಲ್ಲಾ ಸೇರ್ಸಿ ಇವಾಗ ಸೆಪ್ಟೆಂಬರ್ ವಿ ಆರ್ ಫಿನಿಶಿಂಗ್. ಸೊ ಅದು ರೆಡಿ ಆಗುತ್ತೆ. ಇವಾಗ ಸ್ಟಾರ್ಟ್ ಮಾಡಿದ್ದು ಒಂದು ಯಾವುದು ಉತ್ತರಾಖಂಡ ಸ್ಟಾರ್ಟ್ ಮಾಡಿದ್ದು, ಅದು ಇಟ್ ಶುಡ್ ಸ್ಟಾರ್ಟ್ ಇದನ್ನು ಸಮ್ ಏನೋ ಪ್ರೊಡ್ಯೂಸರ್ ಬಂದ್ಬಿಟ್ಟು ಇಲ್ಲ ಸ್ಟಾರ್ಟ್ ಮಾಡೋಣ, ಎಲ್ಲಾ ಡೇಟ್ಸ್ ಸಿಗ್ಬೇಕು. ಅದನ್ನು ಸಿಕ್ಕಾಪಟ್ಟೆ ಜನ ಆರ್ಟಿಸ್ಟ್ ಇದ್ದಾರೆ. ಸೊ ಅವ್ರದ್ದು ಎಲ್ಲಾರ್ದು ಜಾಯಿನ್ ಮಾಡ್ಬೇಕು, ಅದಕ್ಕೂ ನಾನು ಅಕಾಮಿಡೇಟ್ ಮಾಡ್ಬೇಕು, ಅದನ್ನ ಅಕಾಮಿಡೇಟ್ ಮಾಡ್ತೀನಿ, ಅದ್ ನನ್ನ ಕರ್ತವ್ಯ. ಡೋಂಟ್ ವರಿ, ಅದು ಬರುತ್ತೆ, ಅದನ್ನು ಮುಗಿಸ್ತೀವಿ. ಯಾಕಂದ್ರೆ ಒಂದ್ಸಲ ಸ್ಟಾರ್ಟ್ ಮಾಡಿದಾಗ ಮುಗಿಸ್ಲೇಬೇಕು, ಯಾಕಂದ್ರೆ ಅದು ನನ್ನ ಕರ್ತವ್ಯ. ನಾನು ಏನೇ ಸಿನಿಮಾ ಮಾಡ್ತಾ ಇದ್ರು ನಾನು ಹೆಂಗ್ ಅಡ್ಜಸ್ಟ್ ಮಾಡ್ಬೇಕು ನಾನು ಮಾಡ್ತೀನಿ. ಅಂಡ್ ಒನ್ ಮೋರ್ ಫಿಲ್ಮ್ ಇಸ್, ಅದೊಂದೇ ಸ್ಟಾರ್ಟ್ ಆಗಿದೆ ಅಷ್ಟೇ, ಅದು ಬಿಟ್ಟರೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ. ಇದ್ರಲ್ಲಿ ನೀಟಾಗಿ ಐ ಹ್ಯಾವ್ ಗಿವನ್ ದ ಡೇಟ್ಸ್, ಅವ್ರಿಗೆ ಆಲ್ಮೋಸ್ಟ್ ಎಲ್ಲೂ ತೊಂದರೆ ಕೊಡ್ತಾ ರೀತಿ ಕೊಟ್ಟಿದ್ದೀನಿ. ದೇ ವಿಲ್ ಫಿನಿಶ್ ಅಂಡ್ ಗೋ. ಸೆಂಟ್ರಲ್ಲಿ ಭೈರವನ ಕೊನೆ ಪಾಠ ಡಿಸೆಂಬರ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಅದರಿಂದ ಪ್ರಾಬ್ಲಮ್ ಇಲ್ಲ. ಭೈರವನ ಕೊನೆ ಪಾಠ ಅದು ಕಂಪ್ಲೀಟ್ಲಿ ಕಾನ್ಸಂಟ್ರೇಟಿಂಗ್ ಓನ್ಲಿ ಆನ್ ದಾಟ್. ಯಾವ್ದಮ್ಮ? ಗಾಡ್ ನೋಸ್. ಇಲ್ಲಮ್ಮ, ಏನಾದ್ರು ಅದು ಅದೇ ಹೇಳಿದಲ್ಲಮ್ಮ, ಏನ್ ತರ ಮಾಡ್ಬೇಕನ್ನೋದು ಅವ್ರಿಗೂ, ಬಿಕಾಸ್ ಇಟ್ ಶುಡ್ ಪ್ರಾಪರ್ ಆಗಿ ಅದು ಇದು ಅಟ್ರಾಕ್ಟ್ ಆಗ್ಬೇಕು. ಅದಕ್ಕೋಸ್ಕರ ನೋಡ್ತಾ ಇದೀವಿ. ಏನೇನೋ ಒಂದು ಸಿಂಗಲ್ ಲೈನರ್ ಇಟ್ಕೊಂಡ್ಬಿಡ್ಬೋದು, ಅದು ಸಬ್ಜೆಕ್ಟ್ ಸೂಟ್ ಆಗಬೇಕು, ಅದಕ್ಕೋಸ್ಕರ. ಅದರ್ವೈಸ್ ನಥಿಂಗ್. ಇವಾಗ ಓಕೆ, ಕ್ಲಾರಿಟಿ ಸಿಗ್ತಾ ಇಲ್ಲ ಅವ್ರಿಗೆ. ಒಂದು ಪ್ರತಿಕ್ರಿಯೆ, ಕನ್ನಡದ ನಟರು ಕನ್ನಡ ಸಿನಿಮಾ ಮಾಡೋದ್ರ ಜೊತೆಗೆ ಹೊರಗಡೆಗೂ ಹೋಗ್ತಾ ಇದ್ದಾರೆ. ಈಗ ಹೊಸ ಟ್ರೆಂಡ್ ಸ್ಟಾರ್ಟ್ ಆಗಿದೆ ಒಂದು 2 ವರ್ಷದಿಂದ ಅಂತ ಹೇಳ್ಬೋದು. ಬೇರೆ ಡೈರೆಕ್ಟರ್ಸ್ ಇಲ್ಲಿಗೆ ಬಂದು ಸಿನಿಮಾ ಮಾಡ್ತಾ ಇದ್ದಾರೆ. ಅದಕ್ಕೊಂದು ನಿಮ್ಮೊಂದು ಪ್ರತಿಕ್ರಿಯೆ. ಇಟ್ಸ್ ಗುಡ್ ಅಲ್ಲಮ್ಮ. ಒಂದು ಆರ್ಟ್ಗೆ ಬಂದ್ಬಿಟ್ಟು ಯಾವ ಲ್ಯಾಂಗ್ವೇಜ್ ಇಂದ ಬರ್ತಾರೆ ಅನ್ನೋದು ಮುಖ್ಯ ಅಲ್ಲ, ಯಾವ ಫಾರ್ಮ್ ಆಫ್ ಸ್ಕ್ರಿಪ್ಟ್ ಬರ್ತಾರೆ ಅನ್ನೋದು ಮುಖ್ಯ. ಐ ಥಿಂಕ್ ವಿತ್ ದೇ ಕಮ್ ಔಟ್ ವಿತ್ ಗುಡ್ ಸ್ಕ್ರಿಪ್ಟ್, ಇಟ್ಸ್ ಚಾಲೆಂಜಿಂಗ್ ಫಾರ್ ಅವರ್ ಡೈರೆಕ್ಟರ್ಸ್ ಆಲ್ಸೋ ಟು ಕ್ರಿಯೇಟ್ ನ್ಯೂವರ್ ಸ್ಕ್ರಿಪ್ಟ್ಸ್ ಅಷ್ಟೇ. ಬಟ್ ಇಟ್ಸ್ ಅ ಗುಡ್ ಒನ್, ಗುಡ್ ಥಿಂಗ್ ಓನ್ಲಿ. ನನ್ನ ಪ್ರಶ್ನೆ ಡೈಲಾಗ್ ರೈಟರ್ಸ್ಗೆ, ಪ್ರಸನ್ನ ಮತ್ತೆ ಜಯಕೃಷ್ಣ. ಬಾಪಾ, ಶಿವಣ್ಣನ ಸಿನಿಮಾ ಅಂತಂದ್ರೆ ಡೈಲಾಗ್ಸ್ ಗೆ ತುಂಬಾ ಪ್ರಿಯಾರಿಟಿ ಇರುತ್ತೆ, ಅದರಲ್ಲಿ ಆಡಿಯನ್ಸ್ ರೆಸ್ಪಾನ್ಸ್ ಗೊತ್ತಾಗುತ್ತೆ. ನಿಮಗೆ ಈ ಸಿನಿಮಾಗೆ ಡೈಲಾಗ್ಸ್ ಬರಿಬೇಕು ಅಂತಂದ್ರೆ ಎಷ್ಟು ಚಾಲೆಂಜ್ ಅಂತ ಅನ್ನಿಸ್ತು ಅಂತ? ಅಂದ್ರೆ ಇದು ತುಂಬಾ, ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಇದು ನಾರ್ಮಲ್ ಸಿನಿಮಾ ತರ ಇರೋಲ್ಲ. ಈ ಗ್ಲಿಮ್ಸ್ ಶಿವಣ್ಣ ಇಲ್ದೆ ನಾವು ತೆಗ್ದಿರೋದು, ಅದಕ್ಕೆ ಡೈಲಾಗ್ಸ್ ಹೈಲೈಟ್ ಆಗಿದೆ. ಸೊ ಶಿವಣ್ಣನ ಪಾತ್ರ ತುಂಬಾ ವಿಶೇಷವಾಗಿ ಡಿಸೈನ್ ಆಗಿದೆ ಈ ಪಾತ್ರ. ಸೊ ಆ ಪಾತ್ರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತಿರುತ್ತೆ. ತುಂಬಾ ಚಾಲೆಂಜಿಂಗ್ ಸ್ಕ್ರಿಪ್ಟೇ ತುಂಬಾ ಚಾಲೆಂಜಿಂಗ್ ಆಕ್ಚುಲಿ. ಇದು ಸ್ಕ್ರೀನ್ ಪ್ಲೇ ಮತ್ತೆ ಡೈಲಾಗ್ಸ್ಗೆ ತುಂಬಾ ಇದೆ. ಅಣ್ಣ ಹೇಳಿದಾಗೆ ತುಂಬಾ ಕೆಲಸ ಇದೆ, ನೀವು ನೋಡಿ ತುಂಬಾ ವಿಶೇಷವಾಗಿರೋ ಸ್ಕ್ರಿಪ್ಟ್ ಅನ್ಸುತ್ತೆ. ಅಂಡ್ ಜೈ ಸರ್ ತೆಲುಗು ವರ್ಷನ್ ಮಾಡಿದ್ರು, ಅವರು